ಮಾಡ್ಕೋಬೇಕಾದ್ರೆ ಏನಿರ್ತದ ನಾವು ಅದಕ್ಕೆ ತಕ್ಕಂಗೆ ಕಲಿಬೇಕು. ಓಕೆ, ಇಷ್ಟು ಸಾಕ. ಈಗ ಜನರಲ್ ಆಗಿ ಫಸ್ಟ್ ಪೀರಿಯಡ್ ಅಲ್ಲ, ಹೀಗಾಗಿ ಫಸ್ಟ್ ಪೀರಿಯಡ್ನಲ್ಲಿ ಸುಮಾರಾಗಿ ಫಸ್ಟ್ನಲ್ಲಿ ಮಕ್ಕಳಿಗೆ ಭೇಟಿ ಆದರೆ ನಮ್ಮೊಂದು ಹವ್ಯಾಸ ಆಸ್ ಎ ಟೀಚರ್ ಆಗಿ ಕೆಲವೊಂದಿಷ್ಟು ಜೀವನದ ಕೆಲವೊಂದಿಷ್ಟು ಮುಖಗಳ ಪರಿಚಯ ಮಾಡ್ಕೋಬೇಕು. ಬೇಸಿಕ್ ಹೌದಾ? ಟೀಚರ್ ಬಂದು ಪಾಠ ಮಾಡಿದ್ರು, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸ, ಕನ್ನಡ ಸಂಧಿ, ಸಮಾಸ, ಅಲಂಕಾರ, ಛಂದಸ್ಸು ಡೈರೆಕ್ಟ್ ಪಾಠ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹೌದಾ? ಆದರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜೀವನದ ಸಂಗತಿಗಳನ್ನು, ಸತ್ಯವಾದ ಸಂಗತಿಗಳನ್ನು ಸ್ವಲ್ಪ ತಿಳಿಸಿ, ಅದು ಮಾತೃಭಾಷೆ ಟೀಚರ್, ಲ್ಯಾಂಗ್ವೇಜ್ ಟೀಚರ್ ಅಂದರೆ ಸ್ವಲ್ಪ ನಿಮ್ಮ ಮನಸ್ಸಿಗೆ ಒಳಗೆ ಹೋಗುವಂಗೆ ಒಂದು 4 ಹಿತನುಡಿಗಳನ್ನು ಹೇಳ್ತಾರೆ. ಅದು ಒಂದು ಥರ ನಿಮಗೆ ರಿಫ್ರೆಶ್ ಕೊಡ್ತದೆ. ಆ ನಂತರ ಕೆಲವೊಂದಿಷ್ಟು ಭಾವಿ ಜೀವನಕ್ಕೆ ಕೆಲವೊಂದಿಷ್ಟು ಹಂತಗಳನ್ನು ಮಾಡಿಕೊಡ್ತಾರೆ ನಿಮಗೆ. ಈ ಒಂದು ಯಾವುದೋ ಒಂದು ಮನಸ್ಸು 2 ದಿಕ್ಕಿಗೆ ಓಡ್ತಾ ಇದ್ರೆ ಏನೋ ಒಂದು ಅದು 2 ದಿಕ್ಕನ್ನು ಸೇರಿಸಿ ಮತ್ತೊಂದು ದಿಕ್ಕಿಗೆ ಚಾನಲೈಸ್ ಮಾಡುವಂಥ ಕೆಲಸ ಮಾಡ್ಕೊಡ್ತಾರೆ. ಆಗಾಗ ಅದಕ್ಕೆ ಒಂದು 10 ನಿಮಿಷ 5 ನಿಮಿಷ ಏನೋ ಮಾರಲ್ ಸ್ಟೋರೀಸು, ಕೆಲವೊಂದಿಷ್ಟು ವಿಶೇಷವಾದಂಥ ಅನುಭವಗಳು, ಇನ್ನು ಕೆಲವೊಂದಿಷ್ಟು ದೃಷ್ಟಾಂತಗಳು, ಉದಾಹರಣೆಗಳು ಅವು ಹೇಳ್ಕೊಂತ ನೀವು ಕೇಳ್ಕೊಳ್ಬೋದು. ಯಾಕಂದರೆ ಕೆಲವೊಮ್ಮೆ ಬಲ್ಲವನಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಗಳಿಂದ ಕೇಳ್ತಾನೆ, ಕೆಲವೊಮ್ಮೆ ಮಾಡ್ಕೋರಿಂದ ನೋಡುತ್ತಾನೆ. ಕಲಿಕೆ ಲರ್ನಿಂಗ್ ಪ್ರೊಸೆಸ್ ಅಂತಂತಂದ್ರೆ ಕೇವಲ ಓದೋದು ಬರೆಯೋದಲ್ಲ, ಅಥವಾ ಓದೋದು ಬರೆಯೋದು ಕೇಳುವುದು ಅಲ್ಲ, ಅಥವಾ ಓದೋದು ಬರೆಯೋದು ಮೊಬೈಲ್ ನೋಡಿಕೊಂಡು ಪ್ರಾಕ್ಟೀಸ್ ಮಾಡೋದಲ್ಲ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕನ್ನಡದಲ್ಲಿ ಹಳಗನ್ನಡದಲ್ಲಿ ಕೆಲವೊಮ್ಮೆ ಅಂದರೆ ಕೆಲವು ಜ್ಞಾನವನ್ನ ಬಲ್ಲವರಿಂದ ಕಲಿಬೇಕು, ತಿಳಿದವರಿಂದ ಅರಿತವರಿಂದ ಕಲಿಬೇಕು. ಯಾವ ವಿಷಯದ ಬಗ್ಗೆ ಗೊತ್ತಿದೆಯೋ ಅವರಿಂದ. ಕೆಲವೊಮ್ಮೆ ಶಾಸ್ತ್ರಗಳನ್ನು ಓದುತ್ತಾನೆ, ಕೆಲವು ವಿದ್ಯೆಯನ್ನ ಶಾಸ್ತ್ರ ಅಂತಂದ್ರೆ ಕೇವಲ ಪುರಾಣ ಪ್ರವಚನ ಅಲ್ಲ, ಬುಕ್ಗಳನ್ನ ಓದುವುದು. ಕೆಲವೊಮ್ಮೆ ಮಾಳ್ಪರಿಂದ ನೋಡಿ, ಮಾಳ್ಪ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಿರ್ತಾರೆ ಅಂತಂದ್ರೆ ಅದನ್ನು ನೋಡಿ ನಾವು ಕಲಿಬೇಕು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಕ್ಲಾಸ್ನಲ್ಲಿ ಎಲ್ಲ ಶಿಕ್ಷಕರಿಗಿಂತ, ಎಲ್ಲ ಲೆಕ್ಚರರ್ಗಿಂತ ಬಹಳಷ್ಟು ಅಟ್ರಾಕ್ಟಿವ್ ಆಗಿ ನಿಮಗೆ ಮನಸ್ಸಿಗೆ ತಿಳಿಯುವಂಗೆ, ಮನಸ್ಸಿಗೆ ಬಹಳಷ್ಟು ಇದು ಆಗುವಂಗೆ ಪಾಠ ಮಾಡುವಂಥ ಶಿಕ್ಷಕರನ್ನು ನೀವು ಕಂಡಾಗ ಯಾವುದೋ ಒಂದು ಮೂಲೆಯಲ್ಲಿ ನಮಗೇನಾಗ್ತದೆ, ನಾನು ಆ ಟೀಚರ್ ಹಂಗೆ ಮಾತಾಡಬೇಕು. ಫಾರ್ ಎಕ್ಸಾಂಪಲ್, ಇಂಗ್ಲಿಷ್ ಟೀಚರ್ ಬಂದರು, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಅನ್ನು ಕಲಿಸ್ತಾ ಇದ್ರು ನಮಗೆ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್ ಈಗಿನ ದಿನಮಾನದಲ್ಲಿ. ಕನ್ನಡಿಗ ಅಭಿಮಾನ ಇದ್ರೂ ಕೂಡ ಕಮ್ಯುನಿಕೇಟಿವ್ ಇಂಗ್ಲೀಷನ್ನು ನಾವು ಕಲಿಯಲೇಬೇಕು, ಬದುಕಲಿಕ್ಕೆ. ಈ ಒಂದು ದುನಿಯಾದಲ್ಲಿ ಇದು ಮಾಡಲಿಕ್ಕೆ ಅಟ್ಲೀಸ್ಟ್ ನಾವು ಕಮ್ಯುನಿಕೇಟ್ ಅಂದರೆ ಮಾತಾಡುವಂಥ ಒಂದು ಇದನ್ನು ಕಲಿಯಬೇಕು. ಮಾತಾಡಬೇಕಾದ್ರೆ ಸ್ಟೇಜ್ ಮೇಲೆ ನಿಂತವರು ಕೆಲವೊಂದಿಷ್ಟು ಅವ್ರು ಮಾತಾಡುವಂಥ ಸ್ಟೈಲ್ ಮಾಡಿದ ತಕ್ಷಣ ಎಲ್ಲೋ ಒಂದು ಮೂಲೆಯಲ್ಲಿ ನಮಗನ್ನಿಸ್ತದೆ. ಹೌದಾ? ನಾವು ಚಿಕ್ಕವರಿದ್ದಾಗ ನಮ್ಮ ಒಂದು ಹೀರೋ ಯಾರು, ಡಾಕ್ಟರ್ APJ ಅಬ್ದುಲ್ ಕಲಾಂ. ಚಲನಚಿತ್ರ ನಟ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್. ಹಿಂಗೆಲ್ಲ ಇಟ್ಕೊಳ್ತೀನಿ. ಹೌದಾ? ಅದಕ್ಕೆ ಎಷ್ಟು ಅವರು ಯುವ ವಿಜ್ಞಾನಿ ಆಗಿದ್ದಾಗ ಅಬ್ದುಲ್ ಕಲಾಂ ಅಜ್ಜಂತ ಗೊತ್ತಲ್ಲ ನಿಮ್ಗೆಲ್ಲ, ಇರೋದು ರಾಷ್ಟ್ರಪತಿ ಆದರು. ಇಂಡಿಯಾದಲ್ಲಿ ಬಹುಶಃ ಅಬ್ದುಲ್ ಕಲಾಂ ಆ ವಿಜ್ಞಾನಿಗೆ, ಆ ಒಂದು ವ್ಯಕ್ತಿಗೆ ಕಂಪೇರ್ ಮಾಡಲಿಕ್ಕೆ ಮತ್ತೆ ಯಾರಿಲ್ಲ. ಅಬ್ದುಲ್ ಕಲಾಂ ಈಸ್ ಕಂಪೇರಿಂಗ್ ಟು ಓನ್ಲಿ APJ ಅವರು. ಅಂದರೆ ಅಂತಹ ಒಂದು ಮಹಾಪುರುಷ. ಆಗಿನ ಕಾಲದಲ್ಲಿ ಯುವ ವಿಜ್ಞಾನಿ ಆದಾಗ ನಮಗೆಲ್ಲ ಸ್ಫೂರ್ತಿ, ನಾನು ಅವ್ರಿಗೆಲ್ಲ ಸೈಂಟಿಸ್ಟ್ ಆಗಬೇಕು, ಇಂಥ ಈ ರೀತಿ ಆ ಸೈಂಟಿಸ್ಟ್ ಒಳಗೆ ಏನು ಮಾಡಬೇಕು, ಸಾಧನೆ ಮಾಡಬೇಕು, ಸ್ಫೂರ್ತಿ. ಅದಕ್ಕೆ ಎಲ್ಲರಿಂದಲೂ ಕೂಡ ನೋಡುವುದರಿಂದ ನಾವು ಸ್ವಲ್ಪ ಕಲಿಯಬೇಕು. ಲರ್ನಿಂಗ್ ಪ್ರೊಸೆಸ್ ಈಸ್ ನಾಟ್ ಓನ್ಲಿ ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಟ್ ಈಸ್. ಅದಕ್ಕೆ ಯಾರು ಹೇಳ್ತಾರೆ, ಏನು ಹೇಳ್ತಾರೆ, ಒಬ್ಬ ಪರ್ಸನ್ ಹೇಳ್ತಾನೆ, ಪೊಯೆಟ್ ಹೇಳ್ತಾನೆ, ಲೆಟ್ ನಾಲೆಜ್ ಕಮ್ಸ್ ಫ್ರಮ್ ಈಚ್ ಅಂಡ್ ಎವ್ರಿ ಕಾರ್ನರ್. ಲೆಟ್ ನಾಲೆಜ್ ಕಮ್ಸ್ ಫ್ರಮ್ ಈಚ್ ಅಂಡ್ ಎವ್ರಿ ಕಾರ್ನರ್. ಎಷ್ಟು ದಿಕ್ಕುಗಳಿದ್ದಾವೆ ಟೋಟಲ್? ಎಷ್ಟು ದಿಕ್ಕುಗಳಿದ್ದಾವೆ? ಕಾರ್ನರ್ ಅಂದ್ರೆ ದಿಕ್ಕು ಅಂತ 8 ಅಲ್ಲ 10. ಮೇಲೆ ಕೆಳಗೆ ಒಂದಿದೆ, ಉಪ್ಪರ ನಿಚೆ, ಅದೊಂದು 10 ದಿಕ್ಕುಗಳಿಂದ ನನಗೆ ಜ್ಞಾನ ಬರಲಿ.
ಆ ದಶ ದಿಕ್ಕುಗಳಿಂದ ಬರುವಂತ ಜ್ಞಾನಕ್ಕೆ ಎರಡು ಕಿವಿಗಳು ಸದಾ ತೆರೆದಿರಲಿ. ಅದರಲ್ಲಿ 2 ಕಿವಿಗಳಲ್ಲಿ ಒಂದು ಇನ್ಲೆಟ್ ಔಟ್ಲೆಟ್ ಬೇಡ. ಇನ್ಲೆಟ್ ಔಟ್ಲೆಟ್ ಅಂದ್ರೆ ಒಂದು ಎಂಟ್ರಿಂಗ್ ಅಂಡ್ ಎಕ್ಸಿಟಿಂಗ್ ಬೇಡ, 2 ಎಂಟ್ರಿಂಗ್ ಇರಲಿ ಅಂತ ಬೇಡ್ಕೊತಾರೆ. ಅದಕ್ಕೆ ಲೆಟ್ ನಾಲೆಜ್ ಕಮ್ಸ್ ಫ್ರಮ್ ಈಚ್ ಅಂಡ್